ನೀರ್ ಹಾಕಿ ಸ್ವಲ್ಪ ಈ ತರ ಮ್ಯಾಶ್ ಮಾಡ್ಕೋಬೇಕಾ? ಹೌದು. ಓಕೆ. ಸೊ ಫುಲ್ ಹಾಲನ್ನ ಹಾಕಕ್ ಹೋಗ್ಬೇಡಿ ಕುಕ್ಕರ್ ಅಲ್ಲಿ, ಸ್ವಲ್ಪ ಹಂಗೆ ಮಿಕ್ಸಿರಿ ಅರ್ಧ ಲೀಟರ್ ಅಲ್ಲಿ. ಅದ್ರಲ್ಲಿ ಒಂದಿಷ್ಟು ಒಂದ್ ಬಟ್ಲಷ್ಟು ಸ್ವೀಟ್ ಖೋವಾನ ತಗೊಂಡು ಹಾಲಲ್ಲಿ ಮ್ಯಾಶ್ ಮಾಡ್ಕೊಳ್ಳಿ. ಹಾಲಲ್ಲಿ ಮ್ಯಾಶ್ ಮಾಡಿದ್ರೆ ಖೋವಾ ಏನಾಗತ್ತೆ ಗೊತ್ತಾ? ಹಾಲ್ ಖೋವಾ ಆಗತ್ತೆ. ಸ್ಲೋ ಮೋಷನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದನ್ನೇನಂತ ಕರೀತಾರೆ? ಏನು? PJ ಅಂದ್ರೆ ಪಟಾಕಿ ಜೋಕ್. ವಾವ್, ಒಂದ್ ಐಸ್ ಕ್ರೀಮ್ ಹದಕ್ ಬಂದಿದೆ. ಸೂಪರ್. ಈ ತರ ಮಿಕ್ಸ್ ಮಾಡೋದೆಲ್ಲ ನಂಗೆ ತುಂಬಾ ಇಷ್ಟ. ವೈಷ್ಣವಿ, ನಿಂಗೆ ಇಷ್ಟನಾ ಇದೆಲ್ಲ ಮಿಕ್ಸಿಂಗ್ ಎಲ್ಲ? ಅದಷ್ಟೇ ಬರೋದು, ಅದಕ್ಕೆ ಇಷ್ಟ ಅದು. ಅಷ್ಟ್ ಮಾತ್ರ ಅಲ್ಲ, ವೈಷ್ಣವಿಗೆ ತಿನ್ನೋಕು ಬರತ್ತೆ. ಒಂದ್ ಪೆನ್ಸಿಲ್ ಕೊಟ್ರೆ ಅದನ್ನ ಹಿಂಗೆ ಮೆಂಡ್ ಮಾಡ್ತಾ ಇರೋದು, ಚೂಪ್ ಮಾಡೋದು, ಅದ್ ದೊಡ್ಡ ಪೆನ್ಸಿಲ್ ನ ಚಿಕ್ಕದ್ ಮಾಡ್ಕೊಂಡ್ ಹೋಗೋದು. ಒಂದ್ ಇರೇಸರ್ ಕೊಟ್ರೆ ಅದನ್ನ ಅಳ್ಸಿ 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 ಆ ಸೈಜನ್ ಚಿಕ್ಕದ್ ಮಾಡೋದು, ಮೂಗಲ್ ಇಟ್ಕೊಳ್ಳೋದು, ಅದೆಲ್ಲ ತುಂಬಾ ಇಷ್ಟ ಇತ್ತು. ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟ ಇತ್ತು. ಅದೇನದು ಆತರ ಆಸೆಗಳು? ಅದು ತುಂಬಾ ಹೇಳದ್ನಲ್ಲ, ತರ್ಲೆ ಯಾರಿಗೂ ಗೊತ್ತಾಗಲ್ಲ ಅಂತ. ನಾ ಒಬ್ಳೆ ಕುತ್ಕೊಂಡ್ ತರ್ಲೆ ಮಾಡ್ತಾ ಇರ್ತೀನಿ, ಬೇರೆ ಯಾರಿಗೂ ಹಿಂಸೆ ಕೊಡಲ್ಲ. ಹಿಂಸೆ. ಸೊ ಒಂದಿನ ಏನಾಯ್ತು, ಹೋಮ್ವರ್ಕ್ ಬರೀತಾ ಇದ್ದೆ. ಎರೇಸರ್ ತುಂಬಾ ಚಿಕ್ಕದಾಗ್ಬಿಟ್ಟಿತ್ತು ನನ್ ಕೈಗೆ ತುಂಬಾ ಪುಟ್ಟದಾಗಿತ್ತು. ಟಿವಿ ನೋಡ್ತಾ ಹಂಗೆ ಹೋಮ್ವರ್ಕ್ ಬರೀತಾ ಒಂದ್ಸತಿ ಮೂಗಲ್ ಹಾಕೊಂಡೆ. ಇರೇಸರ್ ನ ಮೂಗಲ್ ಹಾಕೊಂಡಿದ್ಯಾ ನೀನು? Oh my God, that's dangerous. I know, very dangerous. Please, ಚಿಕ್ಕ ಮಕ್ಳು ಇದನ್ನೆಲ್ಲ ಟ್ರೈ ಮಾಡ್ಲೇಬೇಡಿ. ನಾನ್ ಗೊತ್ತಿರ್ಲೆ ಟ್ರೈ ಮಾಡಿದ ಅದನ್ನ. ಸೊ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಏನಾಯ್ತು ಅಂತ. ಮೂಗಲ್ ಹಾಕೊಂಡ್ರೆ ಮೂಗ್ ಕಟ್ ಮಾಡ್ಬೇಕಾಗತ್ತೆ, ಗೊತ್ತಾಯ್ತಾ? ಹೌದು. ಮುಂದೆ ಸೊ ಮೂಗಲ್ ಹಾಕೊಂಡೆ, ಅಂದ್ರೆ ಬಂತು. ಸರಿ, ನೆಕ್ಸ್ಟ್ ಟೈಮ್ ಬಂದ್ಬಿಡ್ತಲ್ಲ, ಇನ್ನೊಂದ್ಸತಿ ಹಾಕೊಳ್ಳೋಣ ಅಂತ ಇನ್ನೊಂದ್ಸತಿ ಟ್ರೈ ಮಾಡಿದೆ. ಮೇಲ್ಗಡೆ ಹೊಟ್ಟೋಯ್ತು. ಫುಲ್ ಟೆನ್ಷನ್, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನನಗೆ ಟೆನ್ಷನ್ ಆಗ್ತಿದೆ ಕೇಳಿ. ಆಮೇಲೆ ಮಮ್ಮಿ ಹತ್ರ ಹೋದೆ, ಮಮ್ಮಿಗೆ ಹೇಳ್ದೆ. ವಿಸಿಲ್ಗೂ ಟೆನ್ಷನ್ ಆಗಿ ಕುಯ್ ಅಂತ ಇದೆ. ಓಕೆ, ಏನು ಆಗಿಲ್ಲ ಅವಳಿಗೆ, ಶಿ ಇಸ್ ಫೈನ್. ಮಮ್ಮಿ ಹತ್ರ ಹೋದೆ, ಮಮ್ಮಿ ಹತ್ರ ರಬ್ಬರ್ ಅಂತ. ಮಮ್ಮಿಗೆ ಹೇಳ್ದೆ, ಮಮ್ಮಿ ಮೂಗಲ್ ರಬ್ಬರ್ ಹಾಕೋಬಿಟ್ಟೆ, ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಅಂತಂದೆ. ಮಮ್ಮಿ ಅಂದ್ರು, ನಿಂಗೇನ್ ಅಷ್ಟು ಬುದ್ಧಿ ಇಲ್ವಾ ಅಂತಂದ್ರು. ಅದ್ ಏನ್ ಮಾಡಿದ್ರು ಬರ್ತಿಲ್ಲ. ಆಮೇಲೆ ಮಮ್ಮಿ ಏನ್ ಮಾಡಿದ್ರು, ಕೈ ಹಿಂಗ್ ತಿರುಗ್ಸಿ ಒಂದ್ ಬೆನ್ಮೇಲೆ ಹಿಂಗ್ ಕೊಟ್ರು. ಅವಾಗ ಮೂಗಿಂದ ಆಚೆ ಬಂತ? ಇಲ್ಲ, ಹೇಳ್ತಾ ಇದೀನಲ್ಲ, ಬಂದಿಲ್ಲ. ಆಮೇಲೆ ಹಿಂಗ್ ತಿರುಗ್ಸಿ ಹಿಂಗ್ ಕೊಟ್ರ, ಅವ್ರ ಬಳೆ ಹಾಕೊಂಡಿದ್ರಲ್ಲ, ಗಾಜಿನ ಬಳೆ, ಅದು ಒಡ್ದು ಇಲ್ಲಿ ಕಟ್ ಆಗೋಯ್ತು. ಅಮ್ಮನ್ಗೆ? ನನಗೆ. ನಿನಗ? ಮಾರ್ಕ್ ತೋರಿಸ್ತಾ ಇದೀನಿ ಅಮ್ಮಂಗ. ತೋರ್ಸು ಮಾರ್ಕು. ಅಯ್ಯೋ, ಮೈಯೆಲ್ಲ ಗಾಯ ಮಾಡ್ಕೊತಾ ಇದ್ವಿ. ಓಕೆ. ಸೊ ಅತ್ತೆ ಅದ್ ಬಂತು. ಹತ್ತಿದಕ್ಕೆ ಇರೇಸರ್ ಆಚೆ ಬಂತ? ಹೌದು. ಮೊದ್ಲೇ ಅಳಬಾರ್ದಾಗಿತ್ತ? ನಂಗೆ ಗೊತ್ತಿರ್ಲಿಲ್ಲ. ಎಕ್ಸ್ಪೀರಿಯನ್ಸ್. ಕೊಡ್ಲಾ, ಇವಾಗ ಟ್ರೈ ಮಾಡ್ತೀಯಾ? ನೋ ಸಾಹಸಕ್ಕೆಲ್ಲ ಕೈ ಹಾಕಲ್ಲ. ಸಾಕಾಯ್ತು ಅಂತ ಒಂದೇ ಎಕ್ಸ್ಪೀರಿಯನ್ಸ್. ಆಮೇಲೆ ನಿಮ್ ತಾಯಿಗೆ ಫೋನ್ ಮಾಡ್ಬೇಕು, ಆಂಟಿ ಪ್ಲೀಸ್ ಬನ್ನಿ ಕೈಯನ್ನು ತಿರ್ಗ್ಸಿ ಅಂತ. ಅವ್ರು ಬರೋ ಹೊತ್ತಿಗೆ ಅದು ಎಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ. ಬೇಡ, ಈಗ ಸದ್ಯಕ್ಕೆ ವಿಲ್ ಫೋಕಸ್ ಆನ್ ಖೀರ್. ಗೋವಾ ಖೀರ್. ನೆಕ್ಸ್ಟ್ ಏನ್ ಮಾಡೋಣ ದಿವ್ಯಾ? ಇದು ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಹಾಕೋಣ ತುಪ್ಪ? 1 ಸ್ಪೂನ್ ಸಾಕಾ? ಹಾಕಮ್ಮ, ಬೇಕಂದ್ರೆ ದಿವ್ಯಾ ಹೇಳೋ ತನಕ ಹಾಕ್ತಾ ಇರು ತುಪ್ಪನ. 4 5 ಸಾಕು. ಪಂಚಮಂ ಕಾರ್ಯಸಿದ್ಧಿ. ಸಾಕು. ಗೋಡಂಬಿ ದ್ರಾಕ್ಷಿ 2 ಹುರಿದಿದ್ರೆ ಬ್ರೌನ್ ಆಗ್ಲಿ. ಗೋಲ್ಡನ್ ಬ್ರೌನ್ ಆಗ್ಬೇಕಾ ಗೋಡಂಬಿ? ದ್ರಾಕ್ಷಿ ಆವಾಗ್ಲೇ ಬ್ರೌನ್ ಕಲರ್ ಇದೆ. ಸೊ ಗೋಡಂಬಿ ಗೋಲ್ಡನ್ ಬ್ರೌನ್ ಆದ್ಮೇಲೆ ಆಮೇಲೆ ದ್ರಾಕ್ಷಿ ಹಾಕ್ಬೇಕು ನೀವು. ಓಕೆ. ಸೊ ಗೋಡಂಬಿ ದ್ರಾಕ್ಷಿ ಕೆಲಸ ಆಯ್ತು. ಮುಂದೆ ಕಲರ್ ಸ್ವಲ್ಪ ಹಾಲಲ್ಲಿ ಇಲ್ಲ ನೀರಲ್ಲೂ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ. ನಾವು ತುಂಬಾ ಎಲ್ಲದಕ್ಕೂ ಹಾಲು ಅಂತ ಹಾಲು ಹಾಕಿದೀವಿ. ಸೊ ನಾವ್ ಗೋಯಿಂಗ್ ಟು ಮಿಕ್ಸ್ ಇಟ್ ವಿತ್ ವಾಟರ್. ವಾವ್, ಇದೀಗ ಪರ್ಫೆಕ್ಟ್ ಆಗಿದೆ. ಆಫ್ ಮಾಡಿದೆ. ಓಕೆ, ಸೂಪರ್. ಸೊ ಗೋಡಂಬಿ ದ್ರಾಕ್ಷಿ ಮಿಶ್ರಣ ರೆಡಿ. ಇವಾಗ ಒಂದ್ ಸೈಡ್ ಅಲ್ಲಿ ನಾವು ಖೋವಾನ ರೆಡಿ ಮಾಡ್ಕೊಂಡಿದೀವಿ, ಹಾಲಲ್ಲಿ ಮಿಕ್ಸ್ ಮಾಡಿ. ಇನ್ನೊಂದ್ ಸೈಡ್ ಅಲ್ಲಿ ನಾವು ಕಲರ್ ಅನ್ನ ನೀರಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದೀವಿ. ಮೂರನೇ ಸೈಡ್ ಅಲ್ಲಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡಿದೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹಾಲು ಅಕ್ಕಿನ ಬೇಯಿಸ್ಕೊಂಡಿದೀವಿ. ಇನ್ನೇನು ಮಾಡೋದಿಲ್ಲ ನಾವು ಇವಾಗ. ಇದೆಲ್ಲ ಹಾಕಿ ಬಾಯ್ಲ್ ಮಾಡೋದು ಅಷ್ಟೇ. ಅಂಡ್ ಬಾಯ್ಲ್ ಮಾಡಿ ಅಂಡ್ ಸರ್ವ್. ನೋಡಮ್ಮ, ಎಷ್ಟು ಖೋವಾ ಖೀರ್ ರೆಡಿ. ಆಲ್ಸೋ ಇಟ್ ವಿಲ್ ಬಿ ರೆಡ್ ಇನ್ ಕಲರ್. ಸೊ ರೆಡಿ. Oh my God, another slow motion. ನೋಡಿದ್ಯಾ? ಥ್ಯಾಂಕ್ ಯು. ಸ್ಲೋ ಮೋಷನ್ ಅಲ್ಲಮ್ಮ, ಫಾಸ್ಟ್ ಮೋಷನ್ ಹುಡುಗಿಗಳು. ನಿದ್ದೆಯಲ್ಲೂ ಮಾತಾಡ್ತಾಳೆ, ಗೊತ್ತಿತ್ತ ನಿಮ್ಗೆ? ಸ್ಲೀಪಿಂಗ್ ಬ್ಯೂಟಿ. ಹೌದು, ತುಂಬಾ ಮಾತಾಡ್ತೀನಿ, ಈಗ್ಲೂ ಮಾತಾಡ್ತೀನಿ. ಏನಾದ್ರು ಒಂದು ಟೇಪ್ ರೆಕಾರ್ಡರ್ ಏನೋ ಪಕ್ಕದಲ್ಲಿ ಇಟ್ಬಿಟ್ಟು ರೆಕಾರ್ಡ್ ಬಟನ್. ಬಟ್ ಯಾರಿಗೂ ಅರ್ಥ ಆಗಲ್ಲ ನಾನು ಏನ್ ಮಾತಾಡ್ತೀನಿ ಅಂತ. ದಟ್ಸ್ ಓಕೆ. ಅದನ್ನ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ಬಟ್ ಅದು ಅರ್ಥ ಮಾಡ್ಕೊಂಡು ಯಾವತ್ತೂ ಒಂದ್ಸತಿ ಶಾಕು ಆಗಿತ್ತಂತೆ.
ಈ ತರ ಎಲ್ಲ ಹೇಳ್ತಾಳ ನನ್ನ ಮಗಳು ಅಂತ ಅವ್ರ ತಾಯಿ ಫುಲ್ ಶಾಕ್. ಏನ್ ಹೇಳಿದ್ದೆ? ನಮ್ ತಾಯಿ, ಇದು ನಮ್ ತಾಯಿ ಬೆಡ್ರೂಮ್, ಮಮ್ಮಿ ಡ್ಯಾಡಿಗೂ. ಇದು ನನ್ ಬೆಡ್ರೂಮ್. ಇಲ್ಲೊಂದ್ ಕಾರಿಡಾರ್ ಇದೆ. ಸೊ ಯೂಶ್ಲಿ ಬಂದ್ ಚೆಕ್ ಮಾಡ್ತಾರೆ, ಮಲ್ಗಿದಾಳ, ನೀರ್ ಬೇಕಾ, ಗುಡ್ ನೈಟ್ ಹೇಳಿ ಮಲ್ಗಿಸಿ ಬಾಯ್ ಬಾಯ್ ಹೇಳಿ ಹೋಗ್ತಾರೆ. ಸೊ ಹಂಗೆ ಒಂದಿನ ಬೇಗ ಮಲ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಗುಡ್ ನೈಟ್ ಹೇಳಕ್ ಬಂದಿದ್ದಾರೆ. ಸೊ ಬಂದ್ರು, ನಾನು ಕಿಟಕಿ ಪಕ್ಕ ಬೆಡ್ ಅಲ್ಲಿ ಮಲ್ಗಿದ್ದೆ. ಬಂತ ತಟ್ಟದ ನೀರೇನಾದ್ರು ಬೇಕಾ, ಮಲ್ಗಿದ್ಯಾ, ಮಲ್ಕೊಂಡ್ಬಿಟ್ಟ, ಎಷ್ಟ್ ಗಂಟೆ ನಾಳೆ ಶೂಟಿಂಗ್ ಅಂತೆಲ್ಲ ಕೇಳಕ್ ಬಂದ್ರು. ನಾನೇ ಇದ್ದೆ. ಮಮ್ಮಿ ಇವಳು ನೋಡ್ ಮಮ್ಮಿ ಇವಳು ಹೆಂಗ್ ಮಾಡ್ತಿದ್ದಾಳೆ, ಇವಳು ನನ್ ಮಾತೆ ಕೇಳ್ತಿಲ್ಲ, ಏನೋ ಮಾತಾಡ್ತಿದ್ದಾಳೆ ಅಂತ ಹೇಳ್ದೆ ನಿದ್ದೆಲಿ. ನಮ್ಮಮ್ಮ ಯಾರ ಜೊತೆ ಮಾತಾಡ್ತಿದ್ಯಾ ನೀನು, ಯಾರ್ ನಿನ್ ಪಕ್ಕ ಇದಾರೆ ಅಂತಂದು. ಇವಳಿದಾಳಲ್ಲ, ಇವಳೆ ಎಲ್ಲ ಮಾಡ್ತಿರೋದು ಅಂತಂದೆ. ನಮ್ಮಮ್ಮಂಗೆ ಒಂದ್ಸತಿ ಶಾಕ್ ಆಯ್ತು, ಏನ್ ಮಾತಾಡ್ತಿದ್ದಾಳು ಇವಳು, ಯಾರು ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಎಲ್ಲ ಸಿಗ್ತದೆ, ಓ ಇವಳು ನಿದ್ದೆಯಲ್ಲಿ ಮಾತಾಡ್ತಾಳೆ, ಎಬ್ಸಿದ್ರೆ ಹಿಂಗೆ ಆಡ್ತಾಳೆ ಅನ್ಕೊಂಡು ಹೊಟ್ಟೋದ್ರು. ಸ್ಲೀಪ್ ವಾಕಿಂಗ್ ಬಗ್ಗೆ ಕೇಳಿದೀರಾ? ಅದೇ ತರ ಸ್ಲೀಪ್ ಟಾಕಿಂಗ್ ಇದು ಹೆಂಗೆ? ಗುಡ್. ಸೊ ನಮ್ಮ ಮನೇಲಿ ಅಷ್ಟೇ, ಈಗ್ಲೂ ಅಷ್ಟೇ, ನಾನ್ ನಿದ್ದೆ ಮಾಡಿದ್ರೆ ಯಾರು ಎಬ್ಸಲ್ಲ ನಂಗೆ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿದ್ದೆ ಮಾಡ್ತೀನಿ, ಬಟ್ ಯಾರು ಬಂದು ಡಿಸ್ಟರ್ಬ್ ಮಾಡಲ್ಲ. ತರ ಆಡ್ತೀನಿ. ಕೇಳ್ಬೇಕಲ್ಲ, ಇಲ್ದಿದ್ರೆ ಏನೇನೆಲ್ಲ ಮಾತಾಡ್ತೀಯ ಅಂತ. ಆ ಟೆನ್ಷನ್ ಅಲ್ಲೇ ಎಬ್ಸಲ್ಲ ಯಾರು ಎಬ್ಸಲ್ಲ. ಘಮ್ ಅಂತ ಇದೆ. ಸೊ ಐ ಆಮ್ ಶ್ಯೂರ್ ರೆಡಿ ಆಗಿರ್ಬೇಕು. ದಿವ್ಯಾ ವಿಲ್ ಓಪನ್ ಪ್ಲೀಸ್. ಆಹಾ, ಏನಿದು ಪರ್ಫೆಕ್ಷನ್ ಐಸೆ. ಶಿಫ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿದೆ. ಎಸ್, ಬನ್ನಿ. ಸೊ ಇದನ್ನ ಮತ್ತೆ ಬೇಯಿಸ್ಕೋಬೇಕಾ ನಾವು? ಹೌದು, ಸಕ್ಕರೆ ಎಲ್ಲ ಆಡ್ ಮಾಡ್ಬೇಕಲ್ಲ. ಓಕೆ ಓಕೆ ಓಕೆ, ಗೊತ್ತಾಯ್ತು. ಸೊ ಕುಕ್ಕರ್ ಇಂದ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಈ ತರ ತುಂಬಾ ಥಿಕ್ ಆಗ್ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹೊತ್ತು ಕೈ ಅಲ್ಲಾಡ್ಸಿ, ಸ್ವಲ್ಪ ಹಾಲಾಗಿ ನೀರಾಗ್ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಕೈ ಆಡ್ಸಿ. ಇದನ್ನ ಖೀರೊಳಗ್ ಹಾಕೋದು. ಅದು ಇನ್ನೂ ಸ್ವಲ್ಪ ಥಿಕ್ ಆಗತ್ತೆ ಅಲ್ವಾ ಇವಾಗ? ಹೌದು, ಸಕ್ಕರೆ ಆಡ್ ಮಾಡಿದೀವಿ, ಖೋವಾ ಸ್ವೀಟ್ ಆಯ್ತು. ಇವಾಗ ಥರ್ಡ್ ಸ್ಟೆಪ್ ಇದು ಹಾಕ್ಬೇಕು. ವಾವ್, ಕಲರ್ ಹಾಕ್ತಾ ಇದೀವಲ್ಲ. ಫುಲ್ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ. ನಿಮ್ಗೆ ಎಷ್ಟು ಕಲರ್ ಬೇಕು, ನಿಮ್ಗೆ ಎಷ್ಟು ಕಲರ್ ಬೇಕು ಅಷ್ಟು. ವಾವ್, ಸೂಪರ್. ಮಿಕ್ಸ್ ಮಾಡು ಐಶು. ಮಿಕ್ಸ್ ಮಾಡು. ಓ ಯೋ ಯೋ, ಬ್ಯೂಟಿಫುಲ್ ಸ್ಯಾಫ್ರನ್ ಕಲರ್. ಅಷ್ಟೇನಾ? ಮುಗಿತಾ ಇದು? ಫೈನಲಿ ನಮ್ಮ ಗೋಡಂಬಿ ಅಂಡ್ ದ್ರಾಕ್ಷಿ ಮೇಲೆ, ರೋಸ್ಟೆಡ್ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಮೇಲೆ ತುಪ್ಪ ಹಾಕ್ಬೇಕು. ಓಕೆ, now ladies, follow me to the dining table. Yes please. ಆಹಾ, ಬ್ಯೂಟಿಫುಲ್ ಆಗಿ ಸನ್ರೈಸ್ ಆರೆಂಜ್ ಆಗಿದೆ ನಮ್ಮ ಖೋವಾ ಖೀರ್. ಬಾಯಲ್ಲಿ ನೀರು ಬರ್ತಾ ಇದೆಯಾ? ನೀವು ಟ್ರೈ ಮಾಡಿ. ಇದನ್ನ ಮಾಡಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಖೋವಾ ಖೀರು: ನೆನೆಸಿದ ಅಕ್ಕಿ 1 ಬಟ್ಲು, ಹಾಲು ಅರ್ಧ ಲೀಟರ್, ತುಪ್ಪ, ಗೋಡಂಬಿ 4 ಟೀ ಚಮಚ, ದ್ರಾಕ್ಷಿ, ಕೇಸರಿ ಸ್ವಲ್ಪ, ಖೋವಾ 100 ಗ್ರಾಂ, ಸಕ್ಕರೆ ಅರ್ಧ ಬಟ್ಲು. ಮಾಡುವ ವಿಧಾನ: ಕುಕ್ಕರ್ಗೆ ನೆನೆಸಿದ ಅಕ್ಕಿ, ಹಾಲು, ಬೇಕಾಗುವಷ್ಟು ನೀರು ಹಾಕಿ 3 ವಿಸಿಲ್ ಬರೋವರೆಗೂ ಬೇಯಿಸಿಕೊಂಡು ಅನ್ನ ತಯಾರಿಸ್ಕೊಳ್ಳಿ. ಬೌಲ್ಗೆ ಖೋವಾ, ಹಾಲು ಸೇರಿಸಿ ಕಲಸಿಟ್ಕೊಳ್ಳಿ. ಪಾತ್ರೆಗೆ ಬೇಯಿಸಿಕೊಂಡು ಸ್ಮ್ಯಾಶ್ ಮಾಡಿದ ಅನ್ನ, ಸಕ್ಕರೆ ಹಾಕಿ ಕಲಸಿ, ಬಳಿಕ ಹಾಲಿನ ಜೊತೆ ಕಲಸಿಕೊಂಡ ಖೋವಾ ಮಿಶ್ರಣ ಸೇರಿಸಿ ಕಲಸಿ ತುಪ್ಪದಲ್ಲಿ ಹುರಿದುಕೊಂಡ ಗೋಡಂಬಿ, ದ್ರಾಕ್ಷಿಯಿಂದ ಅಲಂಕರಿಸಿದ್ರೆ ಖೋವಾ ಖೀರು ರೆಡಿ ಟು ಸರ್ವ್. ಅಂಡ್ ವೈಶು ನಾನು ಕತ್ತುರದಿಂದ ಕಾಯ್ತಾ ಇದೀವಿ ದಿವ್ಯಾ ಮಾಡಿರೋ ಈ ಖೋವಾ ಖೀರನ್ನ ಟ್ರೈ ಮಾಡಕ್ಕೆ, ಅಲ್ವಾ ವೈಶು? ಬೇಗ ಫುಲ್ ಗೋಡಂಬಿ. ವಾವ್, ಐ ಆಮ್ ಗೆಟಿಂಗ್ ಆಲ್ ಗೋಡಂಬಿ. ಥ್ಯಾಂಕ್ ಯು. ನನಗೆ ವೈಶು 1 2 3 ಕಮ್ ಆನ್. ಸ್ವಲ್ಪ ಬಿಸಿ ಇದೆ. ವೆರಿ ನೈಸ್, ವೆರಿ ನೈಸ್. ತುಂಬಾ ಯಮ್ಮಾಗಿದೆ. ಥ್ಯಾಂಕ್ ಯು. ಈ ಖೋವಾ ಖೀರು ಒಂದು ಟ್ರೆಂಡ್ ಅನ್ನೇ ಕ್ರಿಯೇಟ್ ಮಾಡುತ್ತೆ ಅಂತ ನನಗೆ ಅನ್ಸ್ತಾ ಇದೆ. ಟ್ರೆಂಡ್ ಅಂದ ತಕ್ಷಣ ಈಗಿನ ಕಾಲದಲ್ಲಿ ಈ ಟೋನ್ ಜೀನ್ಸ್, ಡಿಸ್ಟ್ರೆಸ್ ಜೀನ್ಸ್ ಅಂತ ಕರೀತಾರೆ, ಅದು ಬಹಳ ಟ್ರೆಂಡ್ ಅಲ್ಲಿ ಇದೆ. ಯಾರನ್ನ ನೋಡಿದನು ಏನೋ ಯಾಕಮ್ಮ ದುಡ್ಡಿರ್ಲಿಲ್ವಾ ಬಟ್ಟೆ ಖರೀದಿ ಮಾಡಕ್ಕೆ ಅಂತ ಡೈಲಾಗ್ಸ್ ಎಲ್ಲ ಹೊಡಿತಾರೆ. ಬಟ್ ಈ ಹರಿದೋಗಿರೋ ಜೀನ್ಸ್ ಖರೀದಿ ಮಾಡೋದು ಇಸ್ ಮಚ್ ಮೋರ್ ಎಕ್ಸ್ಪೆನ್ಸಿವ್. ವೈಶು ಆಲ್ಮೋಸ್ಟ್ ಒಂದು ಲಾಸ್ಟ್ 5-6 ಇಯರ್ಸ್ ಅಲ್ಲ, ಅದಕ್ಕಿಂತ ಮುಂಚೆಯಿಂದಾನೇ ಟೋನ್ ಜೀನ್ಸ್ ಹಾಕೊಂಡು ಓಡಾಡ್ತಾ ಇದ್ಲು. ಕತೆ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದ್ ಹೆಂಗೆ? ಟೋನ್ ಜೀನ್ಸ್ ಮಾತ್ರ ಅಲ್ಲ, ಟೋನ್ ಚೂಡಿದಾರ್. ಟೋನ್ ಚೂಡಿದಾರ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು. 1 ನಿಮಿಷ ಇರಿ, ದಿಸ್ ಕ್ಯಾನ್ ಆಲ್ಸೋ ಬಿಕಮ್ ಅ ಟ್ರೆಂಡ್. ಲೆಟ್ಸ್ ಫೈಂಡ್. ಸೊ ನನ್ಗೆ ಚಿಕ್ಕ ವಯಸ್ಸಿಂದ ಏಟ್ ಮಾಡ್ಕೊಳ್ಳೋದು ಜಾಸ್ತಿ. ಲೈಕ್ ಐ ಸೆಡ್, ಇಲ್ಲೊಂದ್ ಏಟು, ಎಲ್ಲಾ ಕಡೆ ಎಲ್ಲ ಏಟ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಎವ್ರಿ ಟೈಮ್ ನಾನು ಬಿದ್ದಾಗ ಇಲ್ಲೊಂದು ನೀ ಹತ್ರ ಒಂದು ಪ್ಯಾಚ್ ಬಟ್ಟೆ. ಓಕೆ, ಪ್ಯಾಚ್ ಬಟ್ಟೆ ಇಲ್ಲ ಅಂದ್ರೆ ಅರ್ಧೋಗಿರೋದು.
ನಮ್ಮಮ್ಮ ಏನ್ ಮಾಡೋರು ಎಲ್ಲಾ ಅಮ್ಮಂದಿರು ಹೇಗ್ ಮಾಡ್ತಾರೆ, ಅಯ್ಯೋ ಪ್ರಾಣ ಬಿದ್ದೋದಾ ಸರಿ ಡಾಕ್ಟರ್ ಹತ್ರ ಹೋಗೋಣ ಅಂತೆಲ್ಲ ಅಂತ. ನಮ್ ತಾಯಿ ಹಂಗಲ್ಲ, ಬಿದ್ದ ಅದ್ರ ಮೇಲೆ ಒಂದ್ ಕೊಟ್ಟು ನೆಕ್ಸ್ಟ್ ಬೀಳ್ತ್ಯಾ ಅಂತ ಕೇಳೋದಾ. ವಾ, ಸೊ ಆತರ ಆಗಿಂದಾನೇ ಆ ಟ್ರೆಂಡ್ ಶುರುವಾಗಿದ್ದು. ಈ ಅಬ್ಬಿ ಫಾಲ್ಸ್ ಬಗ್ಗೆ ಕೇಳಿದ್ರೆ ನೀವು, ಆ ಕೂರ್ಗ್ ಫಾಲ್ಸ್ಗೆ ನಮ್ಮ ವೈಶು ಹೋಗಿದ್ದಾಗ ಒಬ್ಬ ಫಾಲ್ಸ್ ನೋಡ್ಕೊಂಡು ವೈಶೂರ ನೋಡ್ಕೊಂಡು ಕಣ್ಣಲ್ಲೂ ಫಾಲ್ಸ್ ಮಾಡ್ಕೊಂಡು ನೀರ್ ಹಾಕೊಂಡು ಮಾತಾಡ್ಸಿದ್ನಂತೆ. ಏನಕತೆ? ನಾವು ಫ್ಯಾಮಿಲಿ ಹಂಗೆ ಗೆಟ್ ಟುಗೆದರ್ ಹೋಗಿದ್ವಿ ಕೂರ್ಗ್ಗೆ. ಸೊ ಎಲ್ಲಾರು ಕೂತಿದ್ರು ಅಂಡ್ ಇವ್ರೊಂಥರ ನಗ್ತಿರ್ತಾರೆ ಯಾರಾದ್ರೂ ಫ್ಯಾನ್ಸ್ ಬಂದ್ ಮಾತಾಡ್ತಿದ್ರೆ ಅಂತ. ಯಾಕಮ್ಮ? ಜಾಸ್ತಿ ನಗ್ತಿರ್ತಾರೆ. ಅಂಡ್ ನನ್ಗೂ ಒಂಥರ ಮುಜುಗರ ಆಗತ್ತೆ ಯಾರಾದ್ರೂ ಈ ಫ್ಯಾಮಿಲಿ ಜೊತೆ ಇದ್ದಾಗ ಯಾರಾದ್ರೂ ಬಂದ್ ಮಾತಾಡ್ಸಿದ್ರೆ ಅಯ್ಯೋ ಬಂದ್ರಾ ಅಂತ ಅನ್ಕೊಂಡು ಓಕೆ ಹಾಯ್ ಹೇಗಿದ್ದೀರಾ ಅಂತ ಮಾತಾಡಿಸ್ತೀರಿ. ಸೊ ಒಬ್ರು ಬಂದ್ಬಿಟ್ಟು ನಾನು ನಿಮ್ ದೊಡ್ಡ ಅಭಿಮಾನಿ ಅಂತಂದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ. ಇಲ್ಲ ನೀವ್ ಎಷ್ಟು ಕಷ್ಟ ಪಡ್ತೀರಾ ಸೀರಿಯಲ್ ಇಲ್ಲಿ ನಮ್ಗೆ ನೋಡಕ್ ಆಗಲ್ಲ ಅಂದ್ರು. ಥ್ಯಾಂಕ್ ಯು ಅದ್ ಸುಮ್ನೆ ಸೀರಿಯಲ್ ಅಷ್ಟು ನಾವ್ ಆಕ್ಟ್ ಮಾಡೋದು, ಅದೇನು ಸೀರಿಯಸ್ ಅಲ್ಲ ನನ್ ರಿಯಲ್ ಲೈಫ್. ಇಲ್ಲ ನೀವು ತುಂಬಾ ಕಷ್ಟ ಪಡ್ತೀರಾ ಅಂತ ಅತ್ತೆ ಬಿಟ್ರು. ಅಯ್ಯೋ ಪಾಪ, ಖರ್ಚಿಪ್ ಕೊಟ್ಟಿಯಮ್ಮ? ನಾನು ಒರೆಸ್ತೆ, ಕಣ್ಣು ಒರೆಸ್ತೆ, ಹಚ್ಚಿಂಬಬಿಟ್ಟೆ ಕಣ್ಣೆಲ್ಲ ಒರೆಸಿ ಆಮೇಲೆ. ಸೊ ಅದ್ ರಿಯಲ್ ಲೈಫ್ ಅಲ್ಲ, ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ದೆ. ಬಟ್ ಅವ್ರು ಅದ್ರಿಂದ ಹೊರಗ್ ಬರಕ್ಕೆ ಆಗ್ತಿಲ್ಲ ಅವ್ರಿಗೆ. ನೀವ್ ತುಂಬಾ ಕಷ್ಟ ಪಡ್ತೀರಾ ಅಂತ ಹೇಳ್ತಿದ್ರು. ಸಿ ದಟ್ ಇಸ್ ದ ಬ್ಯೂಟಿ ಅಲ್ಲ, ಜನರು ಎಷ್ಟು ಇನ್ನೋಸೆಂಟ್ ಅಲ್ಲ. ಬಟ್ ಎಲ್ಲಾ ಕಥೆನೂ ಒಬ್ರು ರಿಯಲ್ ಲೈಫ್ ಮೇಲೆ ಆಧಾರಿತ ಆಗಿರತ್ತೆ. ಯಾರ್ದೋ ಜೀವನದಲ್ಲಿ ಆ ಕತೆ ನಡೀತಿರತ್ತೆ. ಇನ್ಫ್ಯಾಕ್ಟ್ ನಮ್ಗೆ ಅದು ಬರೀ ಒಂದು ಕಥೆ ಅಂತ, ಬಟ್ ಇಟ್ ಕ್ಯಾನ್ ಬಿ ಸಮಡೀಸ್ ರಿಯಾಲಿಟಿ. ಹೌದು, ಅವ್ರು ಹೇಳ್ತಾ ಇದ್ರು ನನ್ನ ಲೈಫಲ್ಲೂ ಇದೆಲ್ಲ ನಡೆದಿತ್ತು, ಅದಕ್ಕೆ ನನ್ಗೆ ಇಷ್ಟು ಟಚ್ ಆಗಿದೆ ಅಂತ. ಕನೆಕ್ಷನ್ ಅಲ್ಲಿ. ಹೌದು, ಸೇಮ್ ಫೀಲಿಂಗ್ ನಮಗೂ ಇದೆ. ಇಲ್ಲಿ ಕಣ್ಣಿಂದ ನೀರು ಬಂದು ಕೂರ್ಗ್ ತರ ಇಲ್ಲಿ ಫಾಲ್ಸ್ ಆಗಿ ಯಾಕೆ ಕಷ್ಟ ಕೊಡೋದು? ನಾಳೆ ಹಬ್ಬ ಬೇರೆ, ಒಂದ್ ಕೆಲಸ ಮಾಡೋಣ, ಕೈ ತೊಳ್ಕೊಂಡ ಬನ್ನಿ. ಓಕೆ ದಿವ್ಯಾ, ಹೇಗನ್ಸ್ತು ಇಲ್ಲಿ ಬಂದು? ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್. ದಿವ್ಯಾನ್ ಕಳ್ಸ್ಕೊಡೋಣ, ಮನೆಗೆ ಹೋಗ್ಬಿಟ್ಟು ಎಲ್ಲ ರೆಡಿ ಎಲ್ಲ ಮಾಡ್ಕೋಬೇಕು. ಚಕ್ಲಿ, ತೆಂಗ್ಕೊಳು, ಕೋಡ್ಬಳೆ, ಸ್ವೀಟು ಎಲ್ಲ ಮಾಡ್ಬೇಕಲ್ಲ, ನಮಗ್ ಕಳ್ಸ್ಕೊಡ್ಬೇಕಲ್ಲ, ಅದು ಇನ್ನು ಮುಖ್ಯವಾದ ವಿಷಯ ಅಲ್ವಾ? ತುಂಬಾ ಖುಷಿ ಆಯ್ತು ನೀವು ಬಂದಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಕಮ್ಮಿ ಮಾತಾಡ್ತೀರಾ ಬಟ್ ಜಾಸ್ತಿ ಅಡ್ಗೆ ಮಾಡ್ತೀರಾ? ಜಾಸ್ತಿ ಮಾತಾಡ್ತೀನಿ ಫಸ್ಟ್ ಟೈಮ್ ಎಲ್ಲ. ವಿ ವಿಲ್ ಕಾಲ್ ಹರ್ ಬ್ಯಾಕ್, ಡೋಂಟ್ ವರಿ. ಓಕೆ, ಬಾಯ್ ಬಾಯ್ ಬಾಯ್. ಎಷ್ಟು ಜನ BMTC ಆಮೇಲೆ ಬಸ್ಗಳೆಲ್ಲ ಟ್ರಾವೆಲ್ ಮಾಡ್ತೀರಾ? ಮಾಡ್ತೀರಾ ಅಲ್ವಾ? ಟಿಕೆಟ್ ಕೇಳಿದಾಗ ಏನ್ ಮಾಡ್ತೀರಾ? ಟಿಕೆಟ್ ತೋರಿಸ್ತೀರಾ, ಇಲ್ಲದ್ರೆ ಪಾಸ್ ತೋರಿಸ್ತೀರಾ. ಈ ಮೇಡಮ್ ಟಿಕೆಟ್ ಅನ್ನೇ ಪಾಸ್ ಅಂತ ಹೇಳ್ತಿದ್ರು. ಅದ್ ಹೆಂಗೆ? ಟಿಕೆಟ್ ಇಲ್ದೆ ಟ್ರಾವೆಲ್ ಮಾಡಕ್ಕೆ ಹಾಕಿದ ಐಡಿಯಾ ಆದ್ರೂ ಏನು ನೋಡಿ, ನಾಳೆ ಗೊತ್ತಾಗತ್ತೆ. ಜೊತೆಗೆ ನಮ್ಮ ವೈಶು ಇಂಡಸ್ಟ್ರಿಗೆ ಹೇಗ್ ಬಂದ್ರು, ಈ ಸೀರಿಯಲ್ ಅವಕಾಶ ಹೇಗ್ ಸಿಕ್ತು, ಅಂಡ್ ಆಲ್ ದೋ ಸ್ವಾರಸ್ಯಕರವಾದ ಕಥೆಗಳು, ಸ್ವಾರಸ್ಯಕರವಾದ ಹಬ್ಬದ ಭೋಜನ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸಾವಿರುಚಿ, co-powered by Vim and Daawat the finest. ಪಟ ಪಟ ಪಟಾಕಿ ಪಟಾಕಿ ಪಟಾಕಿ, ನಗುವಿನ ಚಟಾಕಿ ಚಟಾಕಿ ಚಟಾಕಿ. ಫುಲ್ ಸಾಂಗ್ ಹಾಡಕ್ ರೈಟ್ಸ್ ಇಲ್ಲ ನಮ್ಮ ಹತ್ರ, ನೀವೇ ಕ್ಯಾಸೆಟ್ ಕೇಳಿಸ್ಕೊಳ್ಳಿ. ಇವಾಗ ಟಾಟಾ, ಬಾಯ್, see you.